ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರಪ್ಪ, ಹಲ್ಲೆಲೂಯ. ಯೇಸುವೇ ಸ್ತೋತ್ರ ದೇವರೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಯೇಸುವೆ ಕರ್ತನೆ, ನಾವು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಅಪ್ಪ ವಾಕ್ಯ ಕೇಳೋಕೆ ಹೋಗುವಾಗ ಸ್ವಾಮಿ ನಿನ್ನ ಕರ್ತನ ದಾಸರಿಗೆ ಸ್ವಾಮಿ ನಗರಗಳು ಉಪಿಸ್ತಾ ಇದ್ದೇನೆ ದೇವರೇ. ಅಪ್ಪ ಹಲ್ಲೆಲೂಯ, ನಿನ್ನ ಮಗನಿಗೆ ಸ್ವಾಮಿ ನಿನ್ನ ಬೆಂಕಿಯ ಪಾದದಲ್ಲಿ ಸ್ವಾಮಿ ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಮಗನಿಗೆ ಸ್ವಾಮಿ ಬಾಯಲ್ಲಿ ಬಾಯಿ ಇದ್ದು ಸ್ವಾಮಿ ನೀನೆ ಮಾತನಾಡು ಎಂಬುದನ್ನು ಪ್ರಾರ್ಥನೆ ಮಾಡುತ್ತೇವೆ. ಅಪ್ಪ ಯೇಸುವೆ, ಕಿವಿ ಉಳ್ಳವರು ಕೇಳಿರಿ ಅಂತ ಹೇಳಿದೆ ಅಲ್ಲ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ನಾವು ವಾಕ್ಯವನ್ನು ಕೇಳುವಂತೆ ಸ್ವಾಮಿ. ಅಪ್ಪ ನಮ್ಮ ಹೃದಯದ ಕರ್ತನೆ ಹೃದಯದಲ್ಲಿ ಬಚ್ಚಿ ಇಟ್ಟು ಸ್ವಾಮಿ ಅದರ ಪ್ರಕಾರ ನಡೆಯಂಗೆ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿರಿ ರಾಜ. ಅಪ್ಪ ನಮಗೆ ಬಲ ಕೊಡ್ತಾನೆ, ನಮಗೆ ಬಲ ಬೇಕು ಸ್ವಾಮಿ. ನಮ್ಮ ಬಲದಿಂದ ಸ್ವಾಮಿ ನೀನು ತುಂಬಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಅಪ್ಪ ಹಾಗೆ ಮಾಡ್ತಿರೋವಾಗಿ ಸ್ತೋತ್ರ. ಅಪ್ಪ ಮುಂದಿನ ಸಮಯಗಳಲ್ಲಿ ಕರ್ತನೆ ಕಡೆ ಒಪ್ಪಿಸ್ತಾ ಪ್ರಾರ್ಥನೆ ಕಳೆದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ ಪ್ರಲೋಕದ ತಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಗವನ್ನು ನಾವು ನೋಡೋಣ. ಕಳೆದ ವಾರದಿಂದ ನಾವು 9ನೇ ಒಂದು ಅಧ್ಯಾಯವನ್ನ ಧ್ಯಾನ ಮಾಡ್ತಾ ಇದ್ದೀವಿ. ಆ 9ನೇ ಅಧ್ಯಾಯ ಯೇಸು ಕ್ರಿಸ್ತನೊಂದಿಗೆ ಜೀವನ ಅನ್ನೋದನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಕ್ರಿಸ್ತನೊಂದಿಗೆ ನಮ್ಮ ಜೀವಿತವನ್ನ ನಾವು ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದು, ಯಾವ ವಿಷಯಗಳನ್ನ ನಾವು ಮುಖ್ಯವಾಗಿ ಹಿಡಿದುಕೊಳ್ಳಬೇಕು ಅನ್ನುವಂತಹ ವಿಷಯಗಳನ್ನ ನಾವು ಕಲಿತಾ ಇದ್ವಿ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಒಂದು ಫಿಲಿಪಿ 2:5-11 ನಾವು ಕಳೆದ ವಾರ ನೋಡಿದ್ವಿ. ದೇವರಾಗಿರುವಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯವಾಗಿ ಈ ಲೋಕದಲ್ಲಿ ಬರೋದಕ್ಕೆ ಕಾರಣ ಮನುಷ್ಯರು ತಾವಾಗಿ ಪರಿಹರಿಸಿಕೊಳ್ಳದೇ ಇರುವಂತಹ ಸಮಸ್ಯೆಗಳು ಈ ಲೋಕದಲ್ಲಿ ಇತ್ತು. ಅದು ಮುಖ್ಯವಾಗಿ ಸೈತನ, ಪಾಪ, ನರಕ ಎಂಬುದಾಗಿ ನಾವು ನೋಡ್ತೇವೆ. ಅವುಗಳಿಂದ ಮನುಷ್ಯ ಏನೇ ಪ್ರಯತ್ನ ಪಟ್ಟರು ಕೂಡ ಬಿಡಿಸ್ಕೊಳ್ಳೋದಕ್ಕೆ, ತನ್ನನ್ನು ತಾನು ಬಿಡಿಸ್ಕೊಳ್ಳೋದಕ್ಕೆ, ತನ್ನ ಬಲದಿಂದ ಅಜ್ಞಾನದಿಂದ ಬಿಡಿಸ್ಕೊಳ್ಳೋದಕ್ಕೆ ಆಗದೇ ಇರೋದ್ರಿಂದ ಕ್ರಿಸ್ತನ ಲೋಕಕ್ಕೆ ಬರ್ಬೇಕಾಗಿತ್ತು ಎಂಬುದಾಗಿ. ಸೊ ಇಲ್ಲಿ ಈ ಒಂದು ರಕ್ಷಣೆ ಯೋಜನೆ ಅನ್ನುವಂಥದ್ದು ಇವತ್ತು ನಿನ್ನೆ ನಡೆದದ್ದಲ್ಲ. ಅದು ಜಗದುತ್ಪತ್ತಿಗಿಂತ ಮುಂಚೆ ನಡೆದಿರುವಂಥದ್ದು, ದೇವರು ಆಯೋಜಿಸಿರುವಂಥದ್ದು ಎಂಬುದಾಗಿ ನೋಡಿ. ಅದರಲ್ಲೂ ಮುಖ್ಯವಾಗಿ ಮೊದಲನೇ ಒಂದು ವಿಷಯ ನೋಡಿದ್ದು, ನಿಮ್ಮ ರಕ್ಷಣೆ ಎಷ್ಟು ಅಮೂಲ್ಯವಾಗಿದೆ ಅಂತ. ಅಂದ್ರೆ ಕ್ರಿಸ್ತನೇ ನರಾವತಾರಿಯಾಗಿ, ದೇವಾದಿ ದೇವನೇ ನರಾವತಾರಿಯಾಗಿ ಲೋಕದಲ್ಲಿ ಬಂದು ನನ್ನನ್ನ ರಕ್ಷಿಸ್ಬೇಕಾಗಿ ಬಂತು ಅಂತ. ಇದು ಪೂರ್ವ ನಿರ್ಧಾರವಾಗಿತ್ತು, ಅಂದ್ರೆ ಮುಂಚಿತವಾಗಿನೇ ಪ್ಲಾನ್ ಆಗಿತ್ತು ಅನ್ನೋದನ್ನ ನೋಡ್ತೇವೆ. ಮತ್ತೆ ಮುಕ್ತಾಯದಲ್ಲಿ ನಿನ್ನೆ ಕಳೆದ ವಾರ ನಾವು ನೋಡಿದ್ದು, ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ಆತನೊಂದಿಗೆ ನಡೆದಾಗ ನಿಮಗೆ ವೈಫಲ್ಯವಿಲ್ಲದ ಜೀವನ ಸಿಗುತ್ತೆ ಯಾಕೆ ಅನ್ನೋದನ್ನ ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ನೋಡಿದ್ದು, ಯೇಸು ತನ್ನನ್ನು ತಾನು ಹೇಗೆ ವರ್ಣಿಸಿಕೊಂಡ ಅಂತ ಹೇಳಿ. ಅಂದ್ರೆ ಯೇಸುವಿನ ಮಾತುಗಳಲ್ಲೇ ತನ್ನ ಕುರಿತಾಗಿ ತಾನು ಏನ್ ಹೇಳಿದ್ದಾರೆ ಅನ್ನೋದನ್ನ ಒಂದು 7 ವಿಷಯಗಳನ್ನ ಧ್ಯಾನ ಮಾಡಿದ್ವಿ. ಆತನು ನ್ಯಾಯ ತೀರ್ಪಿನ ಪ್ರಭುವು ನಾನೇ ಎಂಬುದಾಗಿ ಹೇಳ್ಕೊಂಡಿದ್ದು, ಪರಲೋಕದಿಂದ ಇಳು ಬಂದವ ನಾನೇ ಅಂತ ಹೇಳಿದ್ದು, ನಾನು ಮತ್ತೆ ಇನ್ನೊಂದ್ಸಲಿ ನ್ಯಾಯ ತೀರ್ಪಿನ ಒಂದು ಪ್ರಭುವಾಗಿ ಬರ್ತೇನೆ ಅಂತ ಹೇಳಿದ್ದು, ಪಾಪಗಳನ್ನ ಕ್ಷಮಿಸುವ ಅಧಿಕಾರ ನನಗಿದೆ ಅಂತ ಹೇಳಿದ್ದು, ತನ್ನಲ್ಲಿ ನಂಬಿಕೆ ಇಡುವವರು ನಿತ್ಯ ಜೀವ ಹೊಂದುತ್ತಾರೆ ಅಂತ ಆತನ ಹೇಳಿದ್ದು, ಮತ್ತು 3 ದಿನಗಳ ನಂತರ ನಾನು ಪುನರುತ್ಥಾನಗೊಳ್ತೇನೆ ಅಂತ ಹೇಳಿದ್ದು, ಹಾಗೂ ಆತನು ದೇವರ ಮಗನಾಗಿದ್ದಾನೆ, ಸ್ವರ್ಗವನ್ನ ನಮಗೋಸ್ಕರ ಸಿದ್ಧಪಡಿಸ್ಲಿಕ್ಕೆ, ಪರಲೋಕ ನಮಗೋಸ್ಕರ ಸಿದ್ಧಪಡಿಸ್ಲಿಕ್ಕೆ ಆತನು ಹೋಗಿದ್ದಾರೆ, ಮತ್ತೆ ಬರ್ತೀನಿ ಅಂತ ಹೇಳೋಗಿದ್ದಾರೆ ಅನ್ನೋದನ್ನ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಇಷ್ಟು ಯಾರೋ ಬೇರೊಬ್ರು ಹೇಳಿದ್ದಲ್ಲ, ಯೇಸು ಸ್ವಾಮಿನೇ ತನ್ನ ಕುರಿತಾಗಿ ತಾನು ಹೇಳಿರುವಂತದ್ದು ಅನ್ನೋದು ನೋಡಿದ್ವಿ. ಇವತ್ತು ಮುಖ್ಯವಾಗಿ ಯೇಸುವನ್ನು ನೋಡಿದವರ ಸಾಕ್ಷಿಗಳು ಯಾವುವು ಎಂಬುದಾಗಿ. ಯೇಸುವನ್ನ ನೋಡಿದವರು, ಯೇಸುವನ್ನ ಭೇಟಿಯಾದವರು, ಯೇಸುವಿನ ಜೊತೆ ಇದ್ದವರು, ಯೇಸುವನ್ನ ತುಂಬಾ ಹತ್ತಿರದಿಂದ ನೋಡಿದವರ ಸಾಕ್ಷಿಗಳೇನು, ಯೇಸು ಕ್ರಿಸ್ತನ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವಿವತ್ತು ನೋಡೋಣ. ತುಂಬಾ ಮುಖ್ಯವಾದಂತಹ ಒಂದು ವಿಷಯ. ಎಲ್ಲರೂ ಕೂಡ ದಯಮಾಡಿ ಗಮನ ಕೊಟ್ಟು ಕೇಳೋದಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಶತ್ರುಗಳ ಅಭಿಪ್ರಾಯಗಳೇನು ಅಂತ. ಶತ್ರುಗಳ ಅಭಿಪ್ರಾಯ ಅಂದ್ರೆ ಯೇಸುವನ್ನ ಕಂಡ್ರೆ ಆಗದೆ ಇರುವಂತವರು, ಯೇಸುವನ್ನ ವಿರೋಧ ಮಾಡ್ತಾ ಇದ್ದವರು, ಯೇಸುವನ್ನ ಸಿಲುಬೆಗೆ ಹಾಕ್ಲಿಕ್ಕೆ ನ್ಯಾಯ ತೀರ್ಪು ಮಾಡಿದವರು,
ಆ ಯೇಸುವನ್ನು ಮಾರಿಬಿಟ್ಟವರು, ಈ ತರ ಈ ಶತ್ರುಗಳ ಅಭಿಪ್ರಾಯ ಏನು ಅನ್ನೋದನ್ನ ಮೊದಲನೇದಾಗಿ ನೋಡೋದಾದ್ರೆ, ಮೊದಲನೇ ಶತ್ರು ಅಂತ ಹೇಳಿದ್ರೆ ಅದು ಪೊಂತೆ ಪಿಲಾತ. ಯಾಕೆ ಪೊಂತೆ ಪಿಲಾತ ಅಂತ ಹೇಳಿದ್ರೆ ಅವನೇ ಅಲ್ವಾ ಕ್ರಿಸ್ತನ ವಿರುದ್ಧವಾಗಿ ನ್ಯಾಯ ತೀರ್ಪು ಮಾಡಿದ್ದು, ಅವನ ಮುಂದೆನೆ ಇದೆಲ್ಲ ನ್ಯಾಯ ವಿಚಾರಣೆಗಳು ನಡೆದಿದ್ದು ಎಂಬುದಾಗಿ. ಒಂದು ವೇಳೆ ನನ್ನ ಸ್ಥಾನದಲ್ಲಿ ಎಲ್ಲಿ ಯೇಸು ರಾಜನಾಗೋದಕ್ಕೆ ಪ್ರಯತ್ನ ಪಡ್ತಿದ್ದಾನೋ ಅಂತ ಹೇಳ್ಬಿಟ್ಟು ಅವನು ತಪ್ಪಾಗಿ ತಿಳ್ಕೊಂಡ. ಸೊ ಹಾಗಾಗಿ ಸಿಲುಬೆಗೆ ಹಾಕೋದಕ್ಕೆ ಒಪ್ಪಿಸಿಕೊಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆ ಸಿಲುಬೆಗೆ ಒಪ್ಪಿಸುವುದಕ್ಕೆ ಮುಂಚೆ ಆ ಪೊಂತೆ ಪಿಲಾತನು, ಸೈಲೆಂಟ್ ಮಾಡ್ಕೊಳ್ಳಿ, ಆ ಪೊಂತೆ ಪಿಲಾತನಲ್ಲಿರುವಂತಹ ಒಂದು ಮಾತನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಆ ಪೊಂತೆ ಪಿಲಾತನು ಏನು ಅರಿಕೆ ಮಾಡ್ದ ಅನ್ನೋ ಒಂದು ವಚನವನ್ನ ನಾವು ಓದೋಣ. ಮತ್ತಾಯ 27ನೇ ಅಧ್ಯಾಯ 24ನೇ ವಚನ. ಯಾರಾದ್ರೂ ಸಿದ್ಧರಿದ್ರೆ ವಚನಗಳನ್ನ ಓದಿ ಸಹಾಯ ಮಾಡಿ. ಮತ್ತಾಯ 27:24 ಇಲ್ಲಿ ಪೊಂತೆ ಪಿಲಾತ ಹೇಳ್ತಾ ಇದ್ದಾನೆ, ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು, ಈ ಪುರುಷನನ್ನು ಕೊಲ್ಲಿಸುವುದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ. ಜನರು ಅವ್ರು ಹೇಳಿರುವಂತದ್ದು, ಅವನಲ್ಲಿ ಕೊಲ್ಲಿಸುವುದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂತ, ಅವನ ಬದಲಿಗೆ ನಮ್ಮನ್ನ ಬರಾಬರನ್ನ ಬಿಟ್ಟುಕೊಡಿ, ಆದ್ರೆ ಈ ಯೇಸುವನ್ನ ಸಿಲುಬೆಗೆ ಹಾಕಿ ಅಂತ ಜನರು ಕೂಗಾಡ್ತಿರೋದನ್ನ ನಾವು ನೋಡ್ತೀವಿ. ಆದ್ರೆ ಮುಖ್ಯವಾಗಿ ಯೇಸುವನ್ನ ಸಿಲುಬೆಗೆ ಹಾಕೋದಕ್ಕೆ ಮುಂಚೆ ಅಥವಾ ಯೇಸುವನ್ನ ಸಿಲುಬೆಗೆ ಹಾಕೋದಕ್ಕೆ ಒಪ್ಪಿಸುವುದಕ್ಕೆ ಮುಂಚೆ ಪೊಂತೆ ಪಿಲಾತನ ಮಾತುಗಳನ್ನ ನೋಡಿ, ಸಿಲುಬೆಗೆ ಹಾಕ್ತಿರೋದ್ರಲ್ಲಿ ನಾನು ಸೇರಿದವನಲ್ಲ, ಈ ಮನುಷ್ಯನನ್ನ ಸಿಲುಬೆಗೆ ಹಾಕೋದಕ್ಕೆ ಅಥವಾ ಕೊಲ್ಲಿಸುವುದಕ್ಕೆ ನಾನು ಆ ಒಂದು ಗುಂಪಲ್ಲಿ ಸೇರಿದವನಲ್ಲ. ಯಾಕಂದ್ರೆ ಇವನು ನಿರಪರಾಧಿ, ಇವನಲ್ಲಿ ಅಂತ ಪಾಪ, ಸಿಲುಬೆಗೆ ಹಾಕುವಂತಹ ತಪ್ಪು ನಾನು ಇದುವರೆಗೂ ನನ್ನ ವಿಚಾರಣೆಯಲ್ಲಿ ಕಂಡು ಬಂದಿಲ್ಲ ಅಂತ ಹೇಳಿ ಅವ್ರ ಮುಂದೆನೆ ನೀರು ತರಿಸಿ ಅವನ್ ಕೈ ತೊಳ್ಕೊಂತಾನೆ. ಒಂದು ವೇಳೆ ಇಷ್ಟೆಲ್ಲ ಹಗಲು ರಾತ್ರಿ ಪೊಂತೆ ಪಿಲಾತ ಯೇಸುವನ್ನ ವಿಚಾರಿಸಿದ್ರಲ್ಲ, ಆ ಥರದ್ದೇನಾದ್ರೂ ತಪ್ಪಿದ್ದಿದ್ರೆ ಅವನೇ ಜನರ ಮುಂದೆ ಹೇಳ್ತಾ ಇದ್ದ. ಆದ್ರೆ ಯೇಸು ನಿರಪರಾಧಿ ಅಂತ ಪೊಂತೆ ಪಿಲಾತನೇ ಹೇಳ್ತಾ ಇದ್ದಾನೆ, ಆತನಲ್ಲಿ ಪಾಪ ಇಲ್ಲ ಅಂತ. ಯೇಸು ಹೇಳಿದ್ದು ಅದು ಬೇರೆ, ನನ್ನಲ್ಲಿ ಯಾರಾದ್ರೂ ಪಾಪ ಇದೆ ಅಂತ ಹೇಳಿದ್ರೆ ಸಾಬೀತುಪಡಿಸ್ರೆ ಅಂತ. ಆದ್ರೆ ಅದು ತಾನು ಹೇಳ್ಕೊಳ್ತಿರೋದು. ಆದ್ರೆ ಇಲ್ಲಿ ಪೊಂತೆ ಪಿಲಾತನ ಹೇಳ್ತಿರುವಂತದ್ದು, ಆತನಲ್ಲಿ ಇಷ್ಟೆಲ್ಲ ನ್ಯಾಯವಿಚಾರಣೆ ಮಾಡಿದ್ರು ಕೂಡ ಒಂದು ತಪ್ಪು ಕೂಡ ಸಿಕ್ಕಿಲ್ಲ, ಆತ ನಿರಪರಾಧಿ ಅಂತ. ಯಾಕಂದ್ರೆ ಅದಕ್ಕೆ ಮುಂಚೆ ಕೂಡ ಅದನ್ನ ಮೇಲಿನ ವಚನಗಳನ್ನ ನಾವು ಓದುವಾಗ ಸ್ವಂತ ಪೊಂತೆ ಪಿಲಾತನ ಹೆಂಡತಿಗೆ ಒಂದು ಕನಸು ಬೀಳುತ್ತೆ, ರಾತ್ರಿ ಹೊತ್ತು ಏನೋ ತುಂಬಾ ಈ ಯೇಸುಗೆ ಸಿಲುಬೆ ಹಾಕೋದ ವಿಷಯದಲ್ಲಿ ತುಂಬಾ ಅವಳಿಗೆ ಕಷ್ಟ ಆಯ್ತು, ಸಂಕಟ ಆಯ್ತು, ತೊಂದರೆ ಆಯ್ತು ಎಂಬುದಾಗಿ. ಅದಕ್ಕೆ 19ನೇ ವಚನದಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ಅವನು ನ್ಯಾಯಸ್ಥಾನದಲ್ಲಿ ಕೂತಿರುವಾಗ ಅವನ ಹೆಂಡತಿಯು, ನೀನು ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ, ಅವನ ದೆಸೆಯಿಂದ ಇವತ್ತು ಕನಸಿನಲ್ಲಿ ಬಹಳ ತೊಂದರೆ ಪಟ್ಟೆನು ಎಂದು ಅವನ ಬಳಿಗೆ ಹೇಳಿ ಕಳಿಸಿದಳು ಎಂಬುದಾಗಿ ಇದೆ. ಸತ್ಪುರುಷ ಅಂದ್ರೆ ಏನು? ಒಳ್ಳೆ ಪುರುಷ, ಆತನಲ್ಲಿ ಯಾವ ತಪ್ಪು ಇಲ್ಲ. ಹಾಗಾಗಿ ಆತನ ಕುರಿತಾಗಿ ನೀನು ನ್ಯಾಯ ತೀರ್ಪು ಕೊಡುವಾಗ ನೀನು ಎಚ್ಚರವಾಗಿರು. ಆತನ ಗೊಡವೆಗೆ ನೀನು ಹೋಗ್ಬೇಡ ಅಂತ ಹೇಳಿದಾಗ ಅದನ್ನ ಅವನು ಕೂಡ ವಿಚಾರಿಸ್ತಿದ್ನಲ್ಲ, ಅವನು ಕೂಡ ಯೋಚನೆ ಮಾಡ್ತಿದ್ದ. ಹಾಗಾಗಿ ಯೇಸುವಲ್ಲಿ ಯಾವ ತಪ್ಪು ಇಲ್ಲ ಅನ್ನೋದನ್ನ ಅವನು ತಿಳ್ಕೊಂಡ. ಮತ್ತೆ ಯೂದ ಇಸ್ಕರಿಯೋತ್ ಬಗ್ಗೆ ನಾವು ನೋಡೋಣ. ಮತ್ತಾಯ 22ರಲ್ಲಿ 4ನೇ ವಚನವನ್ನು ಓದುವಾಗ ಹೇಳಲ್ಪಟ್ಟಿರೋದೇನಲ್ಲಿ ಅಂತ ಹೇಳಿದ್ರೆ, ತಪ್ಪಿಲ್ಲದವನನ್ನು ಆ ಒಂದು 3ರಿಂದ ನಾವು ನೋಡಿದ್ರು ಕೂಡ, ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪು ಆಯಿತೆಂದು ನೋಡಿ ಪಶ್ಚಾತ್ತಾಪ ಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂತ ಹೇಳ್ತಾ ಇರೋದು. ಅದಕ್ಕೆ ಅವರು ಅದು ನಮಗೇನು, ನೀನೇ ನೋಡ್ಕೊ ಅಂತ ಹೇಳ್ತಿದ್ದಾರೆ. ಆದ್ರೆ ಅವನು ಗೊತ್ತು ಯೇಸು ಕ್ರಿಸ್ತನಲ್ಲಿ ಯಾವ ತಪ್ಪು ಇಲ್ಲ. ನಾನ್ ತಪ್ಪು ಮಾಡಿದ್ದು ಹಣದ ಆಸೆಗೋಸ್ಕರ ನಾನ್ ತಪ್ಪು ಮಾಡಿ ಯೇಸುನ ಹಿಡ್ಕೊಟ್ಟೆ ವಿನಃ
ಸಿಲುಬೆಗೆ ಹಾಕ್ತಾ ಇದ್ದಾರೆ. ಈಗ ಮರಣದಂಡನೆ ಆಗ್ತಾ ಇದೆ ಅಂತ ಗೊತ್ತಾಗಿ ಅವನ್ ಪಶ್ಚಾತ್ತಾಪ ಪಟ್ಟ. ನಾನೆಂತ ದೊಡ್ಡ ತಪ್ಪು ಮಾಡಿದೆ, ಯಾವ ತಪ್ಪು ಇಲ್ಲದಿರುವಂತ ಯೇಸುವನ್ನ ನಾನು ಹಿಡ್ಕೊಟ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ಯೇಸು ನಿರಪರಾಧಿ ಅಂತ ಹೇಳಿ ಇಸ್ಕರಿಯೋತ್ ಯೂದನ ಮಾತುಗಳಲ್ಲಿ ಕೂಡ ನಾವು ನೋಡಬಹುದು. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಒಬ್ಬ ರೋಮಪುರದ ಸೈನಿಕ ಏನ್ ಹೇಳ್ತಾನೆ, 27ನೇ ಅಧ್ಯಾಯದಲ್ಲಿ 54ನೇ ವಚನ ಓದೋಣ. ಶತಾಧಿಪತಿಯು ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು, ಶತಾಧಿಪತಿಯು ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದ ಸಂಗತಿಗಳನ್ನು ನೋಡಿ ಬಹಳ ಹೆದರಿಕೊಂಡು ನಿಜವಾಗಿ ಈತನು ದೇವಕುಮಾರನಾಗಿದ್ದನು ಅಂದರು. ಯಾರು ಹೇಳ್ತಿರೋದು ಇದು? ಯೇಸುವಿನ ಜೊತೆ ಇದ್ದವರಲ್ಲ, ಯೇಸುವಿನ ಶತ್ರುಗಳ ಬಗ್ಗೆ ನಾವು ನೋಡ್ತಾ ಇರೋದು. ಪೊಂತ್ಯ ಪಿಲಾತನಾಗ್ಲಿ, ಯೂದ ಇಸ್ಕರಿಯೋತ ಆಗ್ಲಿ, ಇಲ್ಲಿ ಒಬ್ಬ ರೋಮಪುರದ ಸೈನಿಕ ಯೇಸುವನ್ನ ಸಿಲುಬೆಗೆ ಹಾಕ್ತಾ ಇರೋನು, ಯೇಸುವನ್ನ ಕೊಂದವರು, ಅವರು ಹೇಳ್ತಾ ಇರುವಂತದ್ದು ನಿಜವಾಗ್ಲೂ ಈತನು ದೇವಕುಮಾರನೆಂಬುದಾಗಿ. ಈಗ ಹತ್ತಿರದಿಂದ ನೋಡಿದವರ ಸಾಕ್ಷಿಗಳು ಮುಖ್ಯವಾಗುತ್ತಾ, ಎಲ್ಲೋ ಕೂತ್ಕೊಂಡು ಯೇಸು ಯಾರು ಏನು ಎಲ್ಲುಟ್ಟಿದ್ರು ಅವ್ರ ಮಾತುಗಳು ಮುಖ್ಯವಾಗುತ್ತಾ? ಜೊತೆಲಿದ್ದವರು ಯೇಸುವನ್ನ ಯೇಸುವನ್ನ ಇಷ್ಟಪಟ್ಟವರಾಗ್ಲಿ, ಯೇಸುವನ್ನ ದ್ವೇಷ ಮಾಡಿದವರಾಗ್ಲಿ, ಹತ್ತಿರದಿಂದ ಅನುಭವದಿಂದ ತಿಳಿದವ್ರ ಮಾತು ತಾನೇ ಮುಖ್ಯ ಆಗ್ಬೇಕು. ಅವರೇ ಐ ವಿಟ್ನೆಸ್ ಅಂತ ಕರಿತೀವಿ. ನೇರವಾಗಿ ಯೇಸುವನ್ನ ನೋಡಿದವರು, ಯೇಸುವಿನ ಒಂದು ನಡೆನುಡಿಗಳನ್ನ ಗಮನಿಸಿದವರು, ಯೇಸುವಿನ ಜೊತೆ ಇದ್ದವರು, ಅವ್ರ ಮಾತುಗಳು ತಾನೇ ನಾವು ಮೊದಲು ತಗೋಬೇಕಾಗಿರೋದು. ಮೊದಲು ಯೇಸು ಕ್ರಿಸ್ತನು ತನ್ನ ಬಗ್ಗೆ ತಾನು ಏನು ಹೇಳಿದ್ರು ಅನ್ನೋದನ್ನ ನೋಡಿದ್ವಿ. ಎರಡನೇದಾಗಿ ಶತ್ರುಗಳು ಏನು ಹೇಳಿದ್ರು ಅನ್ನೋದು ನೋಡಿದ್ವಿ. ಈಗ ಶಿಷ್ಯರ ಅಭಿಪ್ರಾಯಗಳೇನು ಅನ್ನೋದನ್ನ ನೋಡೋಣ. ಯೇಸು ಕ್ರಿಸ್ತನ ಬಗ್ಗೆ ಶಿಷ್ಯರ ಅಭಿಪ್ರಾಯಗಳು ಏನಾಗಿತ್ತು, ಯಾರು ಅನ್ಕೊಂಡ್ರು ಈ ಯೇಸುವನ್ನ ಅವ್ರು ಏನಂತ ಅನ್ಕೊಂಡ್ರು ಅಂತ. ಮೊದಲನೇದಾಗಿ ನಾವು ನೋಡುವಾಗ ಸ್ನಾನಿಕನಾದ ಯೋಹಾನನ್ ಏನಂತಿದ್ದಾನೆ. ಯೋಹಾನ್ ಸುವಾರ್ತೆ 1:29 ಏನ್ ಹೇಳ್ತಾನೆ? ಸ್ನಾನಿಕನಾದ ಯೋಹಾನನು ಬರ್ತಿರುವಂತ ಯೇಸುವನ್ನ ನೋಡಿ ಅವನು ಹೇಳೋ ಮಾತು ತುಂಬಾ ಮುಖ್ಯವಾದದ್ದು. 29ನೇ ವಚನ ಓದ್ತೀನಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಅಂತ ಹೇಳ್ತಾರೆ. ಯಾರು ಯೇಸು? ಲೋಕದ ಪಾಪವನ್ನ ನಿವಾರಣೆ ಮಾಡುವನು, ಲೋಕದ ಪಾಪವನ್ನು ತೆಗೆದು ಹಾಕುವ ಕುರಿಮರಿ ಎಂಬುದಾಗಿ ಸಾಕ್ಷಿ ಕೊಡ್ತಾ ಇರೋದು. ಯೇಸುವನ್ನ ಸ್ನಾನಿಕನಾದ ಯೋಹಾನನು ತಿಳ್ಕೊಂಡ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ. ಯೇಸು ಯಾರು ಅಂತ ಹೇಳಿ ಸ್ನಾನಿಕನಾದ ಯೋಹಾನನ್ ಹೇಳಿರುವಂತಹ ಎಲ್ಲಾ ಮಾತುಗಳಲ್ಲಿ ಒಂದು ಇಂಪಾರ್ಟೆಂಟ್ ಮಾತನ್ನ ನಾವು ತೆಗೆದುಕೊಳ್ಳುವಾಗ, ಲೋಕದ ಪಾಪವನ್ನು ತೆಗೆದು ಹಾಕ್ಲಿಕ್ಕಾಗಿನೇ ಯೇಸು ಬಂದದ್ದು. ದೇವರು ನೇಮಿಸಿರುವಂತ ಯಜ್ಞದ ಕುರಿಮರಿ. ಹಳೆ ಒಡಂಬಡಿಕೆಯಲ್ಲಿ ಏನು ಯಜ್ಞ ಮಾಡುವಂತದ್ದಿತ್ತು ಕುರಿಗಳನ್ನ, ಅದರ ನಿಜವಾದ ರೂಪ, ಅದರ ವಾಸ್ತವ ಅದು ನೆರಳಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಕುರಿಗಳನ್ನ ಬಲಿ ಕೊಡೋದು ಪಾಪಗಳಿಗೋಸ್ಕರ. ಆದ್ರೆ ಈಗ ಅದು ವಾಸ್ತವದಲ್ಲಿ ಯೇಸು ಕ್ರಿಸ್ತನ ರೂಪದಲ್ಲಿ ದೇವರು ಬಂದಿರೋದನ್ನ ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಅದರಲ್ಲಿ ಪೇತ್ರನ ಬಗ್ಗೆ ನಾವು ನೋಡೋದಾದ್ರೆ 1 ಪೇತ್ರ 2ನೇ ಅಧ್ಯಾಯ 22ನೇ ವಚನವನ್ನು ಓದೋಣ. ಪೇತ್ರನು ತನ್ನ ಮಾತಿನಲ್ಲಿ ಯೇಸುವನ್ನ ಯಾರು ಅಂತ ಹೇಳ್ತಿದ್ದಾನೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 22ನೇ ವಚನ. ಆತನು ಯಾವ ಪಾಪವನ್ನೂ ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಅಂತ ಹೇಳಿ. ಯಾವ ಪಾಪ ಕೂಡ ಯೇಸುವಲ್ಲಿ ಇಲ್ಲ ಎಂಬುದಾಗಿ. ಒಂದು ವೇಳೆ ಯೇಸುವಲ್ಲಿ ಒಂದು ಚಿಕ್ಕ ಪಾಪವಿದ್ದಿದ್ರು ಆತನು ನಮಗೋಸ್ಕರ ಸಾಯೋದಕ್ಕೆ ಯೋಗ್ಯನಾಗ್ತಿರ್ಲಿಲ್ಲ. ಯಾಕಂದ್ರೆ ಒಬ್ಬ ಪಾಪಿಗೋಸ್ಕರ ಇನ್ನೊಬ್ಬ ಪಾಪಿ ಸಾಯೋದಕ್ಕೆ ಸಾಧ್ಯವಿಲ್ಲ, ಸತ್ರು ಕೂಡ ಅದು ಪರಿಹಾರ ಆಗೋದಿಲ್ಲ. ಕ್ರಿಸ್ತನಲ್ಲಿ ಯಾವ ತಪ್ಪು ಯಾವ ಪಾಪವೂ ಇಲ್ಲ ಎಂಬುದಾಗಿ ಪೇತ್ರನು ಅರಿಕೆ ಮಾಡ್ತಾ ಇದ್ದಾನೆ. ಪೌಲನ್ ಏನ್ ಹೇಳ್ತಾ ಇದ್ದಾನೆ ಯೇಸು ಕ್ರಿಸ್ತನ ಬಗ್ಗೆ?
ಕ್ರಿಸ್ತನನ್ನ ಯಾರಂತ ಹೇಳಿ ಪೌಲ ತಿಳ್ಕೊಂಡಿದ್ದಾನೆ ಅಂತ ನಾವು ನೋಡುವಾಗ 2 ಕೊರಿಂಥದಲ್ಲಿ 5ನೇ ಅಧ್ಯಾಯ 21ನೇ ವಚನವನ್ನ ನಾವು ನೋಡುವಾಗ ಪೌಲನ ಅರಿಕೆಯನ್ನು ನಾವು ನೋಡಬಹುದು. ಏನಂತ? 2 ಕೊರಿಂಥ 5:21, ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವ ಹಾಗೆ ಆಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು ಅಂತ ಹೇಳಿ. ಪಾಪ ಜ್ಞಾನವೇ ಇಲ್ಲದಂತಹ, ಪಾಪದ ಅರಿವೇ, ಪಾಪದ ಪ್ರಜ್ಞೆ ಕೂಡ ಇಲ್ಲದೆ ಇರುವಂತಹ, ಇದಂದ್ರೆ ಈಗ ಯೇಸುಸ್ವಾಮಿ ಹೇಳ್ತಾರಲ್ಲ, ಮತ್ತಾಯ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೂ ನಾವು ನೋಡುವಾಗ ಪರ್ವತ ಪ್ರಸಂಗ ಅಂತ ಏನು ಕರಿತೀವಿ, ಅದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ವೇಳೆ ಏನು ನರಹತ್ಯೆ ಮಾಡಬಾರ್ದು ಅಂತ ಇದೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಹೇಳಿದ್ದು ಒಬ್ಬರನ್ನ ಮೂರ್ಖ ಅಂದ್ರೇನೆ ಅದು ನರಹತ್ಯಕ್ಕೆ ಸಮಾನ ಅನ್ನುವಂಥದ್ದು ರೀತಿಯಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಬಾರ್ದು ಅಂತ ಇದೆ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೇನೆ ವ್ಯಭಿಚಾರ ಮಾಡ್ದಂಗೆ ಅಂತ ಹೇಳಿ ನಾವು ನೋಡ್ತೇವೆ. ಇಷ್ಟು ಕಠಿಣವಾಗಿ ಇಲ್ಲಿ ಇರುವಾಗ, ಅಂದ್ರೆ ಆಲೋಚನೆ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ, ಕ್ರಿಯೆಗಳಲ್ಲ. ಕ್ರಿಯೆಗಳಿಗಿಂತ ಮುಂಚೆ ಏನು, ಯೋಚನೆಗಳಲ್ಲ ಮುಖ್ಯ. ನಮ್ಮ ಯೋಚನೆ ಕೆಟ್ಟದಾಗಿತ್ತು ಅಂದ್ರೆ, ಅಥವಾ ಒಬ್ಬರ ಬಗ್ಗೆ ಕೆಟ್ಟ ಯೋಚನೆ ಬಂತು ಅಂತ ಹೇಳಿದ್ರೆ ಅದು ಕ್ರಿಯೆ ರೂಪದಲ್ಲಿ ಸಂಭವಿಸುತ್ತೆ ಅಂತ ಅರ್ಥ. ಇಲ್ಲೇ ನಮ್ಮ ಮನಸ್ಸಲ್ಲೇ ಆ ತಪ್ಪು ಭಾವನೆಗಳು ಇಲ್ಲ ಅನ್ನೋದಾದ್ರೆ ಅದು ಕ್ರಿಯೆ ರೂಪದಲ್ಲಿ ಕೂಡ ಪಾಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ಏನ್ ಹೇಳ್ತಿರೋದು ಪೌಲನು ಅಂತ ಹೇಳಿದ್ರೆ, ಪಾಪ ಪ್ರಜ್ಞೆ ಇಲ್ಲದಂತ ಅಥವಾ ಪಾಪ ಜ್ಞಾನವಿಲ್ಲದಂತ ಆತನನ್ನ ಅಂತ. ಯೇಸು ಕ್ರಿಸ್ತನ ಮನಸ್ಸಲ್ಲಿ, ಹೃದಯದಲ್ಲಿ ಯಾವುದೇ ಪಾಪ ಮಾಡಬೇಕು ಅನ್ನೋ ಆಲೋಚನೆ ಕೂಡ ಇರ್ಲಿಲ್ಲ ಅನ್ನೋದು ಈತನು ಹೇಳ್ತಿರುವಂತ ಮಾತು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಬೇರೆ ಶಿಷ್ಯರು ಏನ್ ಹೇಳ್ತಾರೆ? ಶಿಷ್ಯರು ಮತ್ತಾಯ 8:27ನೇ ವಚನದಲ್ಲಿ ಶಿಷ್ಯರು ಅರಿಕೆ ಮಾಡುವಂತಹ ವಿಷಯವನ್ನ ನಾವು ನೋಡುವಾಗ, ಅಲ್ಲಿ 1-2 ವಾರದಿಂದ ನಾನು ವಾಕ್ಯ ಕೊಟ್ಟಿದ್ದೆ, ಹೇಗೆ ಯೇಸು ಕ್ರಿಸ್ತನು ಸರ್ವಾಧಿಕಾರಿಯಾಗಿದ್ದಾನೆ, ಆ ಸಮುದ್ರ, ಆ ಗಾಳಿ ಕೂಡ ಯೇಸುವಿನ ಒಂದು ಮಾತನ್ನ ಕೇಳುತ್ತೆ ಅಂತ ಹೇಳ್ಬಿಟ್ಟು. ಸೊ 27ನೇ ವಚನ ಹೀಗೆ ಹೇಳುತ್ತೆ, ಶಿಷ್ಯರು ಹೇಳ್ತಾ ಇರೋದು, ಆ ಶಿಷ್ಯರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯೂ ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತಾವಲ್ಲ ಅಂತ ಹೇಳ್ಬಿಟ್ಟು. ಎಂಥವನಾಗಿರ್ಬೇಕು ಅಂತ. ಆತನು ದೇವರಲ್ಲದೆ ಇದ್ರೆ ಗಾಳಿ ಹೇಗೆ ಒಬ್ಬ ಸಾಧಾರಣವಾದ ಮನುಷ್ಯನ ಮಾತು ಕೇಳುತ್ತೆ? ಸಮುದ್ರ ಹೇಗೆ ಒಬ್ಬ ವ್ಯಕ್ತಿಯ ಮಾತು ಕೇಳುತ್ತೆ? ಯೇಸು ದೇವರೇ ಅಲ್ಲದೆ ಇದ್ದಿದ್ರೆ, ಯೇಸು ಸರ್ವಾಧಿಕಾರಿ ಅಲ್ಲದೆ ಇದ್ದಿದ್ರೆ, ಯೇಸು ಸೃಷ್ಟಿಕರ್ತನಾಗಿಲ್ಲದಿದ್ದರೆ ಆ ಗಾಳಿ ಸಮುದ್ರ ಹೇಗೆ ಆತನ ಮಾತನ್ನ ಕೇಳ್ತಾ ಇತ್ತು? ಅಲ್ಲಿ ನೇರವಾಗಿ ನೋಡ್ದಂಥವ್ರು, ಅನುಭವಿಸಿದಂಥವ್ರು, ಆ ಒಂದು ದೋಣಿಯಲ್ಲಿ, ಜನರು ಅಂದ್ರೆ ಏನು, ಆ ದೋಣಿಯಲ್ಲಿ ಬೇರೆ ಯಾರು ಪ್ರಯಾಣ ಮಾಡ್ತಿರ್ಲಿಲ್ಲ, ಶಿಷ್ಯರು ತಾನೇ ಪ್ರಯಾಣ ಮಾಡ್ತಿದ್ರು ಯೇಸು ಸ್ವಾಮಿ ಜೊತೆಗೆ. ಸೊ ಆ ಶಿಷ್ಯರು ಹೇಳಿದಂತ ಮಾತು ಎಂಥವನಾಗಿರ್ಬೇಕು? ಗಾಳಿ ಸಮುದ್ರ ಮಾತು ಕೇಳೋದೇನು ಇದುವರೆಗೂ ನಮ್ಮ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ, ಕೇಳೂ ಇಲ್ಲ. ಸೊ ಇದು ಆತನನ್ನ ಹತ್ತಿರದಿಂದ ನೋಡಿದಂಥವ್ರು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ 3ನೇ ಮುಖ್ಯವಾದಂತ ವಿಷಯ ನೋಡುವಾಗ, ಮನುಷ್ಯನ ಹಿತದೃಷ್ಟಿಯಿಂದ ಆತನು ಎಲ್ಲವನ್ನು ಪ್ರೀತಿಯಿಂದ ಕೊಡುತ್ತಾನೆ ಎಂಬುದಾಗಿ. ಅಂದ್ರೆ ಒಬ್ಬರಿಗೆ ಒಳ್ಳೇದಾಗುತ್ತೆ ಅಂದ್ರೆ, ಒಬ್ಬರಿಗೆ ಅದರಿಂದ ಉಪಯೋಗ ಆಗುತ್ತೆ ಅಂದ್ರೆ, ದೇವರು ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ, ಅದು ಕೂಡ ಪ್ರೀತಿಯಿಂದ ಮಾಡ್ಲಿಕ್ಕೆ ಆತನು ಸಿದ್ಧನಾಗಿರ್ತಾನೆ. ಯಾಕಂದ್ರೆ ಆತನ ಜೊತೆ ಇರೋರನ್ನ, ಯೇಸು ಕ್ರಿಸ್ತನೊಂದಿಗೆ ಜೀವನ ಅಂತ ಹೇಳಿದ್ರೆ ಆತನ ಜೊತೆ ಇರೋರು, ಆತನ ಜೊತೆಯಲ್ಲಿ ಇರೋರಿಗೆ ಒಳ್ಳೇದಾಗುತ್ತೆ ಅಂದ್ರೆ ದೇವರು ಎಲ್ಲವನ್ನ ಮಾಡ್ಲಿಕ್ಕೆ ಸಿದ್ಧ ಎಂಬುದಾಗಿ. ಅದ್ರಲ್ಲಿ ಮುಖ್ಯವಾಗಿ ನಾವು ನೋಡುವಾಗ, ಮೊದಲನೇದಾಗಿ ನಾಯಿನೂರಿನ ವಿಧವೆ ಎಂಬುದಾಗಿ. ನಾಯಿನೆಂಬ ಒಂದು ಊರಲ್ಲಿ ಒಂದು ವಿಧವೆಯ ಇರುತ್ತೆ. ಆ ವಿಧವೆಯ ಮಗ ಸತ್ತೋಗಿರ್ತಾನೆ. ಅದು ನಾವು ಲೂಕ 7:11-15 ಓದಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓದ್ಕೊಳ್ಳೋಣ. ಸ್ವಲ್ಪ ಕಾಲದ ಮೇಲೆ ಆತನು ನಾಯಿನೆಂಬ ಊರಿಗೆ ಹೋದನು. ಆತನ ಜೊತೆಯಲ್ಲಿ ಆತನ ಶಿಷ್ಯರು ಇನ್ನೂ ಅನೇಕ ಜನರು ಹೋಗುತ್ತಿದ್ದರು. ಆತನು ಊರು ಬಾಗಿಲ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ದರು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು.
ಆಕೆಯ ಆಕೆಯು ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಗ್ರಾಮಸ್ಥರು ಅನೇಕರಿದ್ದರು. ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಯೇಸು ಅವನನ್ನು ಅವನ ತಾಯಿಗೆ ಕೊಟ್ಟನು ಎಂಬುದಾಗಿ. ಒಂದು ವೇಳೆ ಯೇಸು ಕ್ರಿಸ್ತನ ಒಂದು ಆ ಆ, ಆಲೋಚನೆ ಹೇಗಿರುತ್ತೆ, ಒಬ್ಬರಿಗೆ ಅದು ಒಳ್ಳೇದಾಗುತ್ತಂದ್ರೆ ಅದು ಎಂತ ಕೆಲಸ ಆದ್ರೂ ಕೂಡ ಮಾಡ್ತಾನೆ ಅಂತ ಹೇಳಿದೆ. ಈಗ ಆ ವಿಧವೆ ಅಂದ್ರೇನೆ ಗೊತ್ತಾಗುತ್ತೆ ಗಂಡನನ್ನ ಕಳ್ಕೊಂಡಿತ್ತು. ಮತ್ತೆ ವಾಕ್ಯದಲ್ಲಿ ತುಂಬಾ ಸ್ಪಷ್ಟವಾಗಿದೆ, ಒಬ್ಬನೇ ಮಗನಿದ್ದಿದ್ದು ಅಂತ. ಈ ಕಡೆ ಗಂಡನೂ ಇಲ್ದೆ, ಈ ಕಡೆ ಮಗನೂ ಇಲ್ದೆ, ಆ ಒಂದು ತಾಯಿಗೆ ಎಷ್ಟು ನೋವಾಗಿರ್ಬೇಕು, ಎಷ್ಟು ದುಃಖದಲ್ಲಿರ್ಬೇಕು, ಯೋಚನೆ ಮಾಡಿ ನೋಡಿ. ಅದಕ್ಕೇನೆ ಆ ತಾಯಿಗೆ ಒಳ್ಳೇದಾಗುತ್ತೆ ಅಂದ್ರೆ ಸತ್ತವನನ್ನು ಕೂಡ ದೇವ್ರು ಎಬ್ಬಿಸ್ಲಿಕ್ಕೆ ಸಿದ್ಧ. ದೇವ್ರ ನಾಮಕ್ಕೆ ಅದನ್ನೇ ಮನುಷ್ಯರಹಿತ ದೃಷ್ಟಿಯಿಂದ ದೇವ್ರು ಏನ್ ಬೇಕಾದ್ರೂ ಪ್ರೀತಿಯಿಂದ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎರಡನೇದಾಗಿ ನಾವು ನೋಡುವಾಗ ಅನೇಕ ಪಾಪಗಳನ್ನು ಹೊಂದಿದ ಮಹಿಳೆಯನ್ನು ಕೂಡ ದೇವರು ಕ್ಷಮಿಸುವುದನ್ನು ನಾವು ನೋಡ್ತೀವಿ. ಅದೇ ಲೋಕನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 47ನೇ ವಚನವನ್ನು ನಾವು ಓದುವಾಗ ಹೀಗೆ ಬರೆಯಲ್ಪಟ್ಟಿದೆ. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಇದ್ದರೂ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ ಇವಳು ತೋರಿಸಿದ ಪ್ರೀತಿ ಬಹಳ. ಆದರೆ ಯಾವನಿಗೆ ಸ್ವಲ್ಪ ಮಾತ್ರ ಕ್ಷಮಿಸಲ್ಪಟ್ಟಿದೆಯೋ ಅವನು ತೋರಿಸುವ ಪ್ರೀತಿಯು ಸ್ವಲ್ಪವೇ ಅಂದನು ಅಂತ ಹೇಳಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂತದ್ದು. ಒಂದು ಹೆಂಗಸು ಬಂದು ತುಂಬಾ ಅಮೂಲ್ಯವಾದಂತಹ ಒಂದು ಎಣ್ಣೆಯನ್ನ ತಗೋಬಂದು, ಸುವಾಸನೆಯ ಒಂದು ಎಣ್ಣೆಯನ್ನ ತೆಗೆದುಕೊಂಡು ಬಂದು ಯೇಸುವಿನ ಪಾದಗಳನ್ನ ತೊಳಿತಾ ಇದ್ದಾಳೆ. ಯೇಸುವಿನ ಪಾದಕ್ಕೆ ಆ ಒಂದು ಅಮೂಲ್ಯ ಸುಗಂಧ ತೈಲವನ್ನ ಹಚ್ಚಿ ಅವಳ ತಲೆಯ ಕೂದಲಿಂದ ಒರೆಸ್ತಾ ಇರೋದು. ಅಲ್ಲಿಂದ ತಿರಸ್ಕರಿತೀಯುದ, ಇಷ್ಟೊಂದು ಅಮೂಲ್ಯವಾದದ್ದನ್ನ ಯಾಕೆ ನೀನು ಚೆಲ್ತಿದ್ಯಾ, ವೇಸ್ಟ್ ಮಾಡ್ತಿದ್ಯಾ, ಪಾದಕ್ಕೆ ಆಗ ಹಚ್ಚುತ್ತಿದ್ಯಾ ಅಂತ ಹೇಳ್ಬಿಟ್ಟು. ಅವನಿಗೇನು ಗೊತ್ತು, ಸೃಷ್ಟಿಕರ್ತನಾದ ದೇವರಲ್ಲಿರುವಾಗ ಆ ಸೃಷ್ಟಿಕರ್ತನ ಪಾದಗಳನ್ನ ತೊಳಿಲಿಕ್ಕೆ ಅಥವಾ ಒರೆಸ್ಲಿಕ್ಕೆ ಆ ಒಂದು ತೈಲ ಉಪಯೋಗ ಆಗುತ್ತಂದ್ರೆ ಅದರ ಬೆಲೆ ಇನ್ನೂ ಕಡಿಮೆನೆ ಅಲ್ವಾ. ಸೊ ಅವಳು ಬಂದು ಆ ಯೇಸು ಸ್ವಾಮಿಯ ಪಾದ ಸೇವೆ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತ ಶಿಷ್ಯರು ಗದರಿಸಿದ್ರು, ಜನರು ಗದರಿಸಿದ್ರು. ಇವಳೊಂದು ಪಾಪಿ, ಇವಳೊಂದು ಜೀವನ ಸರಿ ಇಲ್ಲದೆ ಇರೋಳು ಇವಳು ಅಂತ ಹೇಳುವಾಗ ಯೇಸು ಕ್ರಿಸ್ತನು ಬಿಡಿ ಅವಳನ್ನ, ಅವಳ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತ. ಅವಳು ಒಳ್ಳೇದಾಗುತ್ತೆ ಅಂದ್ರೆ ಪಾಪಗಳನ್ನ ದೇವ್ರು ಕ್ಷಮಿಸ್ತಾ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅಷ್ಟೇ ಅಲ್ಲದೆ ಅವಳನ್ನ ಎಲ್ಲಾ ಕಡೆ ನೆನ್ಸ್ಕೊಂತಾರೆ ಅಂತ ಹೇಳ್ಬಿಟ್ಟು, ಅವಳ ಒಂದು ನಂಬಿಕೆ ಅವಳನ್ನ ರಕ್ಷಿಸ್ತು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಇನ್ನು ಮುಂದುವರೆದ ಭಾಗವಾಗಿ 49 ಓದುವಾಗ, ಆತನ ಸಂಗಡ ಊಟಕ್ಕೆ ಒರಗಿಕೊಂಡವರು ಪಾಪಗಳನ್ನು ಸಹ ಕ್ಷಮಿಸ ಬಿಡುವವನು ಇವನ್ಯಾರು ಎಂದು ತಮ್ಮ ತಮ್ಮೊಳಗೆ ಅಂದುಕೊಂಡರು. ಆದ್ರೆ ಆತನು ಆ ಹೆಂಗಸಿಗೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿ, ಅದೇ ಸಮಾಧಾನದಿಂದ ಹೋಗುವಂತ, ಪಾಪಗಳನ್ನು ರಕ್ಷಿಸ್ತಾನೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಚಿಕ್ಕ ಮಕ್ಕಳಿಗೂ ಸಹ ಆತನು ದೇವರ ಮೇಲೆ ಅವರ ಮೇಲೆ ಕೈಗಳನ್ನಿಟ್ಟು ಅವರನ್ನು ಆಶೀರ್ವದಿಸಿದ ಎಂಬುದಾಗಿ ಮಾರ್ಕ 10:13-16 ನೋಡ್ತೇವೆ. ಶಿಷ್ಯರೆಲ್ಲರೂ ಕೂಡ ಮಕ್ಕಳನ್ನ ಯೇಸು ಸ್ವಾಮಿ ಹತ್ರ ಬರೋದಕ್ಕೂ ಬಿಡ್ತಾ ಇರಲ್ಲ. ತೊಂದರೆ ಕೊಡಬೇಡಿ ಯೇಸು ಸ್ವಾಮಿಗೆ ಅಂತ ಹೇಳ್ತಿರ್ತಾರೆ. ಆದ್ರೆ ಯೇಸು ಸ್ವಾಮಿ ಚಿಕ್ಕ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರಂತ ನಮಗ್ ಗೊತ್ತು. ಅದಕ್ಕೆ ನಾವು ಕೂಡ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಉಳಿದವ್ರ ಬಗ್ಗೆ. ಸೊ ಇಲ್ಲಿ 13ರಿಂದ ನಾವು ಓದುವಾಗ, ಬಳಿಕ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನಿಂದ ಮುಟ್ಟಿಸಬೇಕೆಂದು ಆತನ ಬಳಿಗೆ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ತನ್ನ ಹತ್ತಿರಕ್ಕೆ ಬರಗೊಡಿಸಿದನು. ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರಿದೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈ ಇಟ್ಟು ಆಶೀರ್ವದಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಚಿಕ್ಕ ಮಕ್ಕಳನ್ನ ನಾವು ಆಶೀರ್ವದಿಸೋದು, ಚಿಕ್ಕ ಮಕ್ಕಳನ್ನ ನಾವು ಪ್ರೀತಿಸೋದು, ಚಿಕ್ಕ ಮಕ್ಕಳನ್ನ ನಾವು ದೇವರ ಬಳಿಗೆ ನಡೆಸೋದು ತುಂಬಾ ಮುಖ್ಯ. ಶಿಷ್ಯರ ಹಾಗೆ ನಾವು ಅಡ್ಡಿ ಮಾಡಬಾರ್ದು. ಆ ಶಿಷ್ಯರಿಗೆ ಗೊತ್ತಿಲ್ಲ ಚಿಕ್ಕ ಮಕ್ಕಳ ಒಂದು ಬೆಲೆ ಏನು, ಎಷ್ಟು ಮುಖ್ಯ ಅಂತ. ಆದ್ರೆ ದೇವ್ರು ನಮಗ್ ಕಲ್ಸ್ಕೊಟ್ಟಿರೋದು, ಅವ್ರಿಗೆ ಹೇಳಿದಂತ ಮಾತು ನಮಗೂ ಕೂಡ ಅನ್ವಯಿಸುತ್ತಲ್ಲ.
ಮಕ್ಕಳಿಗೆ ನಾವು ತಡೆ ಮಾಡಬಾರ್ದು ಸಭೆಗೆ ಬರಕ್ಕೆ, ಮಕ್ಕಳನ್ನ ನಾವು ತಡೆ ಮಾಡಬಾರ್ದು ಆರಾಧನೆಗೆ ಬರೋದಕ್ಕೆ. ತುಂಬಾ ಜನ ಸೇವಕರಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಮಕ್ಕಳನ್ನ ಗದರಿಸ್ತೀವಿ, ಹೊರಗಡೆ ಹೋಗಿ ಆಟ ಆಡ್ಕೊಳ್ಳಿ ಅಂತೀವಿ ಪ್ರೇಯರ್ ಟೈಮಲ್ಲಿ, ಯಾಕಂದ್ರೆ ಅವ್ರು ಡಿಸ್ಟರ್ಬ್ ಮಾಡ್ತಿರ್ತಾರಂತ. ಅವ್ರು ಯವನಸ್ಥರಾದ್ಮೇಲೆ ನಿನ್ನ ಮಾತು ಕೇಳೋದು ಇಲ್ಲ. ಒಂದ್ ವೇಳೆ ಅವ್ರು ಚಿಕ್ಕ ವಯಸ್ಸಿನಲ್ಲೇ ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ, ಆರಾಧನೆ ಪ್ರಾರ್ಥನೆ ಮುಖ್ಯ ಅನ್ನೋದು ಅವ್ರು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ದೊಡ್ಡವರಾದ್ಮೇಲೆ ಅವ್ರು ಪ್ರಾರ್ಥನೆ ಕೂತ್ಕೊಳ್ಳಲ್ಲ, ಹೊರಗಡೆ ಹೋಗಿ ಹೋಗಿ ಅದೇ ಅಭ್ಯಾಸ ಆಗ್ಬಿಡುತ್ತೆ. ನಾವಿರೋದು ಮಕ್ಕಳನ್ನ ತಡೆ ಮಾಡಕ್ಕಲ್ಲ, ಅವ್ರನ್ನ ದೇವರಲ್ಲಿ ಬೆಳೆಸೋದಕ್ಕೆ. ಮತ್ತೆ ಇಲ್ಲಿ ಕೊನೆಯದಾಗಿ ನೋಡುವಾಗ, ನಾಲ್ಕನೇದಾಗಿ ಆತನ ಶತ್ರುಗಳಿಗೂ ಸಹ ಯಾಕೋಬ ಮತ್ತು ಯೋಹಾನರ ಬಗ್ಗೆ ನಾವು ನೋಡ್ತೀವಿ, ಕರ್ತನೇ ಅವರನ್ನ ನಾಶ ಮಾಡಲು ನಾವು ಆಕಾಶದ ಬೆಂಕಿಯನ್ನು ಬರ ಮಾಡಬೇಕೆಂದು ನೀನು ಬಯಸುತ್ತೀಯ ಅಂತ ಕೇಳ್ತಾರೆ. ಆದ್ರೆ ಶತ್ರುಗಳನ್ನು ಕೂಡ ಆತನು ರಕ್ಷಿಸ್ತಾನೆ, ಶಿಷ್ಯರನ್ನೇ ಗದರಿಸ್ತಾನೆ. ಲೂಕ 9:51 ನಾವು ನೋಡುವಾಗ, ದೇವ್ರ ನಾಮಕ್ಕೆ ಸ್ತೋತ್ರ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಕೊನೆಯದಾಗಿ ಒಂದು 4:5 ನಾವು ನೋಡುವಾಗ, 4ನೇ ಒಂದು ಪಾಯಿಂಟ್ ಹೇಳುತ್ತೆ, ನಿಮ್ಮ ವೈಫಲ್ಯಗಳಿಗಾಗಿ ಯೇಸು ಸತ್ತನು ಅಂತ ಹೇಳಿ. ಅದೆಷ್ಟು ನಿಜ ಅಲ್ವಾ? ನಮ್ಮೆಲ್ಲರ ಒಂದು ನಾವು ಫೇಲ್ ಆದ್ವಿ, ನಾವು ಫೇಲ್ಯೂರ್ ಆಗಿರೋದಕ್ಕೇನೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದದ್ದು ಸತ್ತದ್ದು ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ ತುಂಬಾ ಸ್ಪಷ್ಟವಾಗಿ ಅದು ತಿಳಿಸುತ್ತೆ ನಮಗೆ. ಏನಂತ ಹೇಳುತ್ತೆ ಓದ್ಕೊಳ್ಳೋಣ. 1 ಪೇತ್ರ 2:24ನೇ ವಚನ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಅಂತ ಹೇಳಿ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇರೋದು. ನಾವು ಫೇಲ್ ಆದ್ವಿ, ಆದ್ರೆ ಕ್ರಿಸ್ತನ ಮೂಲಕ ನಾವು ಪಾಸ್ ಆಗಿದ್ದೀವಿ. ನಾವು ಫೇಲ್ ಆಗಿರೋದಕ್ಕೆ ಕ್ರಿಸ್ತನ ಬಂದು ಸತ್ತಿದ್ದು, ಆತ ಸತ್ತಿದಾರ ಅಂದ್ರೆ ಈಗ ನಾವು ಪಾಸ್ ಆಗಿದ್ದೀವಿ. ಕ್ರಿಸ್ತನಲ್ಲಿ ಇರೋರು ಮಾತ್ರ ಪಾಸ್ ಆಗ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಪಾಪದ ಪಾಲಿಗೆ ಸತ್ತು ಬಿಟ್ಟಿದ್ವಿ, ನೀತಿವಂತರಾಗಿ ಜೀವಿಸುವಂತೆ ಆತನೇ ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡ ಅಂತ ಹೇಳಿ ವಾಕ್ಯದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ಓದ್ತೀವಿ. ಹಾಗೇನೆ ಕೊಲಸಿ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 21-22ನೇ ವಚನವನ್ನು ಓದ್ಕೊಳ್ಳೋಣ. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು, ದುಷ್ಕೃತ್ಯಗಳನ್ನು ಮಾಡುವವರಾಗಿ, ದ್ವೇಷ ಮನಸ್ಸುಳ್ಳವರೂ ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಆಮೇನ್. ನಾವು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಅನ್ಯರಾಗಿದ್ವಿ, ದುಷ್ಕೃತ್ಯಗಳನ್ನ ಮಾಡುವವರಾಗಿದ್ವಿ, ದ್ವೇಷ ಮನಸ್ಸುಳ್ಳವರಾಗಿದ್ವಿ. ಆದ್ರೆ ಕ್ರಿಸ್ತನ ಮೂಲಕ, ತನ್ನ ಒಬ್ಬನೇ ಮಗನ ಮೂಲಕ ನಮ್ಮನ್ನ ಸಂಧಾನ ಮಾಡ್ಕೊಂಡಿದ್ದಾರೆ. ಆತನ ಮರಣದ ಮೂಲಕ ನಮ್ಮ ಜೊತೆ ಸಮಾಧಾನ ಮಾಡ್ಕೊಂಡವ್ರೆ ದೇವರು. ಕ್ರಿಸ್ತನ್ ನಮಗೋಸ್ಕರ ಸತ್ತಿಲ್ಲ ಅಂದಿದ್ರೆ ದೇವ್ರಿಗೆ ಸಮಾಧಾನ ಆಗ್ತಿಲ್ಲ, ಕೋಪ ಅನ್ನೋದು ಹೋಗ್ತಿಲ್ಲ ನಮ್ಮ ಮೇಲೆ. ಕ್ರಿಸ್ತನ ಮರಣದ ಮೂಲಕನೇ ದೇವರು ಸಮಾಧಾನವಾಗಿದ್ದಾರೆ ಅನ್ನೋದನ್ನ ನೋಡ್ತೀವಿ. ಹಾಗೇನೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ರೋಮಾಪುರ 5:10-11 ಓದುವಾಗ ಅಲ್ಲಿ ಹೇಳುವಂತ ಮಾತೇನು? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತೂ ನಿಶ್ಚಯವಲ್ಲವೇ? ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಆಶ್ರಯಗೊಳ್ಳುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಸೊ 10ನೇ ವಚನ ತುಂಬಾ ಸ್ಪಷ್ಟವಾಗಿದೆ, ಆತನ ವೈರಿಗಳಾಗಿದ್ವಿ, ನಾವು ದೇವರಿಗೆ ವೈರಿಗಳಾಗಿದ್ವಿ. ಆದ್ರೆ ಕ್ರಿಸ್ತ ಯೇಸುವಿನ ಮೂಲಕನೇ ನಾವು ಆ ಜೀವವನ್ನ, ರಕ್ಷಣೆಯನ್ನ ಪಡ್ಕೊಂತೀವಿ ಎಂಬುದಾಗಿ. ಹಾಗೇನೆ 5ನೇದಾಗಿ ನಾವು ನೋಡುವಾಗ, ಕೊನೆ ಪಾಯಿಂಟ್ ಅನ್ನ ನಾವು ನೋಡುವಾಗ, ಯೇಸು ಎಲ್ಲಾ ಮನುಷ್ಯರನ್ನು ರಕ್ಷಿತನೆಂಬುದಕ್ಕೆ ಸಾಕ್ಷಿಯಾಗಿ ಪುನರುತ್ಥಾನಗೊಂಡನು ಅಂತ. ಯೇಸು ಕ್ರಿಸ್ತನು ನಮ್ಮ ಎಲ್ಲರಿಗೋಸ್ಕರ ಸತ್ತದ್ದು, ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಜನರನ್ನ ರಕ್ಷಿಸೋದಕ್ಕಾಗಿನೇ ಆತನು ಪ್ರಾಣ ಕೊಟ್ಟದ್ದು. 1 ಕೊರಿಂಥ 15:3-5 ನಾವು ಓದುವಾಗ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು,
ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು, ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನೆಂಬುದಾಗಿ. ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿ ನಿಮಗೆ ತಿಳಿಸಿಕೊಟ್ಟಿರುವಂತ, ಅದು ನಾನು ಸಹ ಕಲಿತುಕೊಂಡದೆ. ಅದೇನಂದ್ರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಎಂಬುದಾಗಿ. ಯಾರಿಗೋಸ್ಕರ ಸತ್ತದ್ದು? ಯೇಸು ಸತ್ತದ್ದು ಆತನೇನೋ ತಪ್ಪು ಮಾಡಿದ್ದಕ್ಕಲ್ಲ. ಆತನೇನೋ ಸುವಾರ್ತೆ ಸಾರ್ತಿದ್ದ, ಇನ್ನೊಂದು ಮಾಡ್ತಿದ್ದ, ಮತ್ತೊಂದು ಮಾಡ್ತಿದ್ದ, ತುಂಬಾ ಹೆಸರುವಾಸಿ ಆಗ್ತಿದ್ದಾನೆ, ದಿನೇ ದಿನೇ ತುಂಬಾ ಫೇಮಸ್ ಆಗ್ತಿದ್ದಾನೆ, ನಾಳೆ ಬೆಳಗ್ಗೆ ಇವರೇ ಲೀಡರ್ ಆಗ್ಬೋದು, ಇವರೇ ದೇವರಾಗ್ಬೋದು, ಇವರೇ ರಾಜರಾಗ್ಬೋದು ಅಂತ ಹೇಳಿ ಹೊಟ್ಟೆ ಕಿಚ್ಚಿಂದ ಆತನ ಸಾಯಿಸಿದ್ದಲ್ಲ. ಸತ್ಯಾಂಶ ಏನು ಅಂದ್ರೆ, ಆತನು ಬಂದಿದ್ದೆ ನಮಗೋಸ್ಕರ ಪ್ರಾಣ ಕೊಡೋಕೆ. ನಾವು ಸಾಯೋ ಜಾಗದಲ್ಲಿ ಆತನ ಸತ್ತು ನಮಗೆ ಬಿಡುಗಡೆ ಕೊಡೋಕೆ, ನಮ್ಮನ್ನ ರಕ್ಷಿಸೋದಕ್ಕೆ, ನಾವು ಕಳ್ಕೊಂಡಂತ ಪರಲೋಕದ ಎಲ್ಲ ಆಶೀರ್ವಾದಗಳನ್ನ ಆತ ನಮಗೆ ಅನುಗ್ರಹಿಸೋದಕ್ಕಾಗಿ ಯೇಸು ಸತ್ತನೆಂಬುದಾಗಿ ನಾವು ನೋಡ್ತೀವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಇಲ್ಲಿ ಕೂಡಿ ಬಂದಿರುವಂತ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಿದೆ. ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಬಲ ಹೊಂದಬೇಕು. ಕ್ರಿಸ್ತನೊಂದಿಗಿನ ನಮ್ಮ ಜೀವನವನ್ನ ನಾವು ಆನಂದಿಸಬೇಕು. ಯೇಸು ಕ್ರಿಸ್ತನೊಂದಿಗಿನ ನಮ್ಮ ಜೀವನ ಅದು ಅರ್ಥ ಮಾಡ್ಕೊಂಡು, ನಾನು ಆಗ್ಲೇ ಹೇಳಿದಾಗ ಯೇಸು ಕ್ರಿಸ್ತನ್ ತನ್ನನ್ನು ತಾನು ಯಾರಂತ ಹೇಳ್ಕೊಂಡ, ಆಮೇಲೆ ಶತ್ರುಗಳು ಯೇಸುವನ್ನ ಯಾರಂತ ನೋಡಿದ್ವಿ, ಶಿಷ್ಯರು ಯಾರಂತ ಹೇಳ್ತಿದಾರೋ ಅದನ್ನ ನೋಡಿದ್ವಿ. ಸೊ ಈಗ ಈ ಯೇಸು ನಿನಗೆ ಯಾರು ಅನ್ನೋದನ್ನ ನೀನ್ ಅರ್ಥ ಮಾಡ್ಕೋಬೇಕು. ನಿನ್ ಜೊತೆ ಇರುವಂತ ಯೇಸು ಯಾರು ಅನ್ನೋದನ್ನ ನೀನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಯೇಸುವನ್ನ ನಾವು ಕ್ರಿಸ್ತನಾಗಿ ಸ್ವೀಕಾರ ಮಾಡಿಕೊಂಡು, ಯೇಸುವೆ ಕ್ರಿಸ್ತನಾಗಿ ಅಂಗೀಕರಿಸ್ಕೊಂಡು ಲೋಕಕ್ಕೆಲ್ಲ ಆತನ ಒಂದು ಸುವಾರ್ತೆನ ಸಾರ್ಬೇಕು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಜೂಮ್ ಮೂಲಕ ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ಬರುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳಿದಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸ್ರಿ. ನೀವು ನಮ್ಮ ಜೊತೆ ಇದ್ದೀರಾ ದೇವರೇ, ನಮ್ಮ ನಡೆಸ್ತಿದ್ದೀರಾ, ನಮ್ಮ ರಕ್ಷಕನಾಗಿ, ದೇವರಾಗಿ, ನಮ್ಮ ಕ್ರಿಸ್ತನಾಗಿ ನಮ್ಮ ಜೊತೆ ಇದ್ದೀರಾ ಅನ್ನುವಂತ ನಂಬಿಕೆಯಲ್ಲಿ ನಾವು ಜೀವಿಸುವಂತೆ, ಈ ಸತ್ಯವನ್ನು ಲೋಕಕ್ಕೆಲ್ಲ ಸಾರುವಂತೆ ಸಹಾಯ ಮಾಡಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆ, ಆಮೆನ್.